ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇಂದು ನಾವು ಚರ್ಚಿಸಲಿರುವುದು ಹೆರ್ಮೋನ್ ಬೆಟ್ಟದ ಬಗ್ಗೆ. ಈ ಬೆಟ್ಟವು ಸಾಮಾನ್ಯ ಬೆಟ್ಟವಲ್ಲ. ಪುರಾತನ ಕಥೆಗಳಲ್ಲೂ ಮತ್ತು ಧಾರ್ಮಿಕ ಗ್ರಂಥಗಳಲ್ಲೂ ಇದಕ್ಕೆ ದೊಡ್ಡ ಸ್ಥಾನವಿದೆ. ಈ ಬೆಟ್ಟದ ಬಗ್ಗೆ ಕೇಳಿದಾಗಲೇ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಇದಕ್ಕೆ ಏನು ಇಷ್ಟು ವಿಶೇಷತೆ? ಇಸ್ರೇಲ್ ಈ ಬೆಟ್ಟವನ್ನು ಏಕೆ ಇಷ್ಟು ಗಮನದಿಂದ ನೋಡುತ್ತಿದೆ? ಇಲ್ಲಿ ಏನಾದರೂ ಮರೆಯಾಗಿದೆಯೇ? ಆಗ ಪ್ರಾರಂಭಿಸೋಣ. ಹೆರ್ಮೋನ್ ಬೆಟ್ಟವು ಮಧ್ಯಪ್ರಾಚ್ಯದ ಒಂದು ಪ್ರಮುಖ ಗಡಿಯಲ್ಲಿದೆ, ಸಿರಿಯಾ ಮತ್ತು ಇಸ್ರೇಲ್ನ ನಡುವೆ. ಪುರಾತನ ಕಾಲದಿಂದಲೂ ಈ ಬೆಟ್ಟದ ಬಗ್ಗೆ ವಿಚಿತ್ರ ಕಥೆಗಳಿವೆ. ಯಹೂದಿ ಗ್ರಂಥಗಳಲ್ಲಿ ಮತ್ತು ಇತರ ಪುರಾತನ ಕಥೆಗಳಲ್ಲಿ ಈ ಬೆಟ್ಟವನ್ನು ಪವಿತ್ರವಲ್ಲದ ಸ್ಥಳವೆಂದು ಕಾಣಲಾಗಿದೆ. ಏಕೆಂದರೆ ಕೆಲವರು ನಂಬುವುದು ಈ ಬೆಟ್ಟದಲ್ಲಿ ನಿಷಿದ್ಧವಾದ ಜ್ಞಾನವೂ ಮರೆಯಾಗಿದೆ ಎಂದು. ಅದು ಭೂಮಿಯಿಂದ ಬಂದಿರಲಿಲ್ಲ, ಬೇರೆಡೆಯಿಂದ ಬಂದಿದೆ. ಈ ಜ್ಞಾನವು ಮನುಷ್ಯರಿಗೆ ಒಡನೆಯೇ ದೊಡ್ಡ ಬದಲಾವಣೆಗಳನ್ನು ತಂದಿತು, ತಂತ್ರಜ್ಞಾನದಲ್ಲೂ ಮತ್ತು ಜೀವನದಲ್ಲೂ. ಆದರೆ ಇದು ಒಳ್ಳೆಯದಕ್ಕಾಗಿ ಇರಲಿಲ್ಲ. ಮನುಷ್ಯರು ಅದನ್ನು ದುರುಪಯೋಗ ಮಾಡಿದರು. ಕೊನೆಗೆ ಒಂದು ದೊಡ್ಡ ಪ್ರವಾಹವು ಬಂದು ಎಲ್ಲವನ್ನೂ ಒಡೆದು ಹಾಕಿತು. ಜೀವನವು ಮತ್ತೆ ಶೂನ್ಯದಿಂದ ಶುರುವಾಯಿತು. ಇದರ ಆರಂಭ ಎಲ್ಲಿಂದ? ಯಹೂದಿ ಕ್ರಿಶ್ಚಿಯನ್ ಗ್ರಂಥವಾದ ಎನೋಕನ ಪುಸ್ತಕದಲ್ಲಿ ಒಂದು ಕತೆ ಹೇಳಲಾಗಿದೆ. ಎನೋಕೆಂಬ ಪ್ರವಾದಿಯನ್ನು ಇಸ್ಲಾಂನಲ್ಲಿ ಇದ್ರೀಸ್ ನಬಿ ಎಂದು ಕರೆಯಲಾಗುತ್ತದೆ. ಕುರಾನ್ನಲ್ಲಿ ಹೇಳಲಾಗಿರುವುದು ಇದ್ರೀಸ್ ನಬಿಯನ್ನು ಅಲ್ಲಾಹನು ಉನ್ನತ ಸ್ಥಾನಕ್ಕೆ ಎತ್ತಿದನು ಎಂದು. ಎನೋಕನ ಪುಸ್ತಕದಲ್ಲಿ ಹೇಳಲಾಗಿರುವುದು 200 ದೂತರು ಆಕಾಶದಿಂದ ಹೆರ್ಮೋನ್ ಬೆಟ್ಟಕ್ಕೆ ಇಳಿದು ಬಂದರು ಎಂದು. ಅವರು ಮನುಷ್ಯ ಸ್ತ್ರೀಯರ ಸೌಂದರ್ಯವನ್ನು ಕಂಡು ನಾವು ಅವರನ್ನು ಮದುವೆಯಾಗೋಣ, ಮಕ್ಕಳನ್ನು ಪಡೆಯೋಣ ಎಂದು ನಿರ್ಧರಿಸಿದರು. ಇವರನ್ನು ವಾಚರ್ಸ್ ಎಂದು ಕರೆಯಲಾಗುತ್ತದೆ. ಈ ದೂತರು ಮನುಷ್ಯರಿಗೆ ನಿಷಿದ್ಧವಾದ ಜ್ಞಾನವನ್ನು ಕಲಿಸಿದರು. ಆಯುಧಗಳನ್ನು ತಯಾರಿಸಲು, ಮಾಂತ್ರಿಕ ವಿದ್ಯೆ, ಜ್ಯೋತಿಷ್ಯ, ಗಿಡಮೂಲಿಕೆಗಳಿಂದ ಮಾಂತ್ರಿಕ ಔಷಧ ತಯಾರಿಸುವುದು, ಭವಿಷ್ಯವನ್ನು ಊಹಿಸುವುದು ಇತ್ಯಾದಿ. ಇದರಿಂದ ಹುಟ್ಟಿದವರು ನೆಫಿಲಿಂ ಎಂಬ ದೈತ್ಯರು, ದೊಡ್ಡವರು ಮತ್ತು ಕ್ರೂರರೂ ಆದ ಜೀವಿಗಳು. ಅವರು ಮನುಷ್ಯರನ್ನೇ ತಿನ್ನಲು ಆರಂಭಿಸಿದರು. ಕೊನೆಗೆ ಇದು ಸಹಿಸಲಾಗದೇ ಇದ್ದಾಗ ದೇವರು ಒಂದು ದೊಡ್ಡ ಪ್ರವಾಹವನ್ನು ಕಳುಹಿಸಿದನು. ಈ ದೂತರನ್ನು ಶಿಕ್ಷಿಸಿ ಸಂಕೋಲೆಯಿಂದ ಕಟ್ಟಿ ನೆಫಿಲಿಮನ್ನು ನಾಶ ಮಾಡಿದನು. ಇದು ಆ ಕತೆ. ಆದರೆ ಇಸ್ಲಾಂನಲ್ಲಿ ಈ ಕತೆ ಸತ್ಯವಲ್ಲ. ಕುರಾನ್ನಲ್ಲಿ ದೂತರು ಮಲಗ್ಗಳು, ಅಲ್ಲಾಹನನ್ನು ಮಾತ್ರ ಕೀಳಿಕೊಳ್ಳುವವರು. ಅವರಿಗೆ ತಪ್ಪು ಮಾಡಲು ಅಥವಾ ಮಕ್ಕಳನ್ನು ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಕೆಳಗೆ ಬಿದ್ದ ದೂತರು ಎಂಬ ಕಲ್ಪನೆ ಇಸ್ಲಾಂನಲ್ಲಿ ಇಲ್ಲ. ಆದರೆ ಈ ಕಥೆಯಲ್ಲಿ ನಂಬಿಕೆ ಇರುವವರು ಇಂದಿಗೂ ಹೆರ್ಮೋನ್ ಬೆಟ್ಟವನ್ನು ವಿಶೇಷವಾಗಿ ಕಾಣುತ್ತಾರೆ. ಈಗ ಕುರ್ಆನ್ನಲ್ಲಿ ಹೇಳಲಾಗಿರುವ ಹಾರೂತ್ ಮಾರೂತ್ ಎಂಬ ದೂತರ ಕಥೆಯನ್ನು ಕೇಳೋಣ. ಇವರು ಬಾಬಿಲೋನ್ನಲ್ಲಿ ಮನುಷ್ಯರಿಗೆ ಮಾಂತ್ರಿಕ ವಿದ್ಯೆಯನ್ನು ಕಲಿಸಿದರು. ಆದರೆ ಅವರು ಯಾವಾಗಲೂ ಎಚ್ಚರಿಕೆ ನೀಡಿದರು, ಇದು ಒಂದು ಪರೀಕ್ಷೆ, ಇದರಲ್ಲಿ ನಂಬಿಕೆ ಇಡಬೇಡಿ. ಈ ಮಾಂತ್ರಿಕ ವಿದ್ಯೆಯನ್ನು ಕೆಲವರು ವಿವಾಹವನ್ನು ಹಾಳು ಮಾಡಲು ಕೂಡ ಬಳಸಿದರು. ಇವರು ನಿಜವಾಗಿಯೂ ದೂತರು, ಆದರೆ ಇಸ್ಲಾಂನಲ್ಲಿ ಅವರು ತಪ್ಪು ಮಾಡಿದವರಲ್ಲ. ಯಹೂದಿ ಕಥೆಗಳಲ್ಲಿ ಒಂದು ವ್ಯತ್ಯಾಸವಿದೆ. ಹಾರೂತ್ ಮತ್ತು ಮಾರೂತ್ ಒಬ್ಬ ಸ್ತ್ರೀಯನ್ನು, ಸಾಹ್ರಾ ಎಂಬವಳನ್ನು ಪ್ರೀತಿಸಿದರು. ಅವಳಿಗೆ ಅಲ್ಲಾಹನ ಮಹಾನ್ ನಾಮವನ್ನು ಕಲಿಸಿದರು. ಅವಳು ಅದನ್ನು ಬಳಸಿ ಆಕಾಶಕ್ಕೆ ಹೋದಳು. ಆದರೆ ಪಾಪ ಮಾಡಿದ್ದಕ್ಕೆ ಶಿಕ್ಷೆಯಾಗಿ ನಕ್ಷತ್ರವಾಯಿತು. ಅದೇ ಶುಕ್ರ, ವೀನಸ್ ಎಂದು ಹೇಳಲಾಗುತ್ತದೆ. ಅವರನ್ನು ಶಿಕ್ಷೆಯಾಗಿ ಒಂದು ಗವಿಯಲ್ಲಿ ತಲೆಕೆಳಗಾಗಿ ಕಟ್ಟಿ ಹಾಕಲಾಯಿತು. ಅಲ್ಲಿ ಕೊನೆಯ ದಿನದವರೆಗೆ ಇರುತ್ತಾರೆ ಎಂದು ಹೇಳಲಾಗುತ್ತದೆ. ಆದರೆ ಇದು ಇಸ್ಲಾಂನಲ್ಲಿ ಒಪ್ಪಿಕೊಳ್ಳಲಾದ ಕಥೆಯಲ್ಲ. ಕೆಲವರು ನಂಬುವುದು ಈ ಗವಿಯು ಹೆರ್ಮೋನ್ ಬೆಟ್ಟದ ಸಮೀಪ ಡಮಾಸ್ಕಸ್ನ ಬಳಿ ಇದೆ ಎಂದು. ಆದ್ದರಿಂದ ಈ ಬೆಟ್ಟಕ್ಕೆ ಇಷ್ಟು ರಹಸ್ಯವನ್ನು ಕಲ್ಪಿಸಲಾಗುತ್ತದೆ. ಇಸ್ರೇಲ್ ಇಲ್ಲಿ ಹಾರೂತ್ ಮಾರೂತ್ ಅಥವಾ ಅವರು ಮರೆಮಾಡಿದ ಜ್ಞಾನವನ್ನು ಹುಡುಕುತ್ತಿದೆಯೇ ಎಂದು ಕೆಲವರು ಯೋಚಿಸುತ್ತಾರೆ. ಈಗ ಮತ್ತೊಂದು ಕತೆ ಸುಮೇರಿಯನ್ ಗ್ರಂಥಗಳಲ್ಲಿ ಹೇಳಲಾಗಿರುವ ಅನುನ್ನಾಕಿ. ಇವರು ಆಕಾಶದಿಂದ ಬಂದವರು. ಮನುಷ್ಯರಿಗೆ ಕೃಷಿ, ನಕ್ಷತ್ರ ವಿಜ್ಞಾನ, ಲೋಹ ತಯಾರಿಕೆಯನ್ನು ಕಲಿಸಿದರು ಎಂದು ಹೇಳಲಾಗುತ್ತದೆ. ಕೆಲವರು ಹೇಳುವುದು ಇವರು ಭೂಮಿಯ ಹೊರಗಿನಿಂದ ಬಂದವರು, ಒಂದು ಮುಂದುವರಿದ ಸಂಸ್ಕೃತಿಯಿಂದ. ಪುರಾತನ ಕಾಲದಲ್ಲಿ ಮನುಷ್ಯರು ಇವರನ್ನು ದೂತರಾಗಿ ಅಥವಾ ದೇವತೆಗಳಾಗಿ ಕಂಡಿರಬಹುದು. ಇಸ್ಲಾಂನಲ್ಲಿ ಅನುನ್ನಾಕಿ ಎಂಬುದಿಲ್ಲ. ಆದರೆ ಈ ಕತೆಗೂ ಹೆರ್ಮೋನ್ ಬೆಟ್ಟದ ಕತೆಗೂ ಸಾಮ್ಯವಿದೆ ಎಂದು ಕೆಲವರು ನಂಬುತ್ತಾರೆ. ಇಸ್ರೇಲ್ನ ಆಸಕ್ತಿ ಏನು? ಈಗ ಹೆರ್ಮೋನ್ ಬೆಟ್ಟವು ಇಸ್ರೇಲ್ನ ಕೈವಶದಲ್ಲಿದೆ. ಅವರು ಇಲ್ಲಿ ಸಂಶೋಧನೆ ನಡೆಸುತ್ತಿದ್ದಾರೆ. ಇಸ್ರೇಲ್ ರಕ್ಷಣಾ ಸಚಿವರು ಹೇಳಿದ್ದು, ನಮ್ಮ ಸೈನ್ಯವು ಇಲ್ಲಿ ಎಂದೆಂದಿಗೂ ಇರುತ್ತದೆ ಎಂದು.
ಇಷ್ಟು ಆಸಕ್ತಿಗೆ ಕಾರಣವೇನು? ಕೆಲವರು ಹೇಳುವುದು ಇಲ್ಲಿ ಪುರಾತನ ಅವಶೇಷಗಳು ಅಥವಾ ನಿಷಿದ್ಧ ಜ್ಞಾನವಿದೆ ಎಂದು. ಇನ್ನು ಕೆಲವರು ಹೇಳುವುದು ಇಸ್ರೇಲ್ ಸುಲೈಮಾನ್ ನಬಿಯ ನಿಧಿಯನ್ನು ಹುಡುಕುತ್ತಿದೆ ಎಂದು. ಸುಲೈಮಾನ್ ನಬಿಯೂ ಒಬ್ಬ ಮಹಾನ್ ರಾಜನೂ ಮತ್ತು ಪ್ರವಾದಿಯೂ ಆಗಿದ್ದನು. ಕುರಾನ್ನಲ್ಲಿ ಮತ್ತು ತೋರಾದಲ್ಲಿ ಹೇಳಲಾಗಿರುವುದು ಅವನಿಗೆ ಜಿನ್ಗಳನ್ನು, ಗಾಳಿಯನ್ನು, ಪ್ರಾಣಿಗಳನ್ನು ನಿಯಂತ್ರಿಸುವ ಶಕ್ತಿಯಿತ್ತು ಎಂದು. ಅವನ ನಿಧಿಯಲ್ಲಿ ಚಿನ್ನ, ರತ್ನಗಳು ಮಾತ್ರವಲ್ಲ, ದೈವಿಕ ಜ್ಞಾನ ಮತ್ತು ಪುರಾತನ ದಾಖಲೆಗಳು ಇವೆ ಎಂದು ಕೆಲವರು ನಂಬುತ್ತಾರೆ. ಈ ನಿಧಿಯು ಜೆರುಸಲೆಂನ ಕೆಳಗಿದೆ ಎಂದು ಬಹಳಷ್ಟು ಜನರು ಭಾವಿಸಿದ್ದರು. ಆದರೆ ಈಗ ಕೆಲವರು ಹೇಳುವುದು ಅದು ಹೆರ್ಮೋನ್ ಬೆಟ್ಟದಲ್ಲಿದೆ. ಇಸ್ರೇಲ್ ಇಲ್ಲಿ ಸುರಂಗಗಳನ್ನು ತೋಡಿ ಏನನ್ನೋ ಹುಡುಕುತ್ತಿದೆ ಎಂದು ಶಂಕಿಸಲಾಗುತ್ತದೆ. ಇವೆಲ್ಲ ಏಕೆ ಮುಖ್ಯ? ಹೆರ್ಮೋನ್ ಬೆಟ್ಟದ ತಂತ್ರಗಾರಿಕಾ ಸ್ಥಾನ, ಎತ್ತರ, ನೀರು, ಸ್ಪಷ್ಟ ದೃಷ್ಟಿ ಇವೆಲ್ಲ ಒಂದು ಕಾರಣ. ಆದರೆ ಕೆಲವರು ಹೇಳುವುದು ಇದಕ್ಕಿಂತ ಧಾರ್ಮಿಕ ಮತ್ತು ರಹಸ್ಯಮಯ ಗುರಿಗಳಿವೆ ಎಂದು. ಇಸ್ರೇಲ್ ಸುಲೈಮಾನ್ ನಬಿಯ ದೇವಾಲಯವನ್ನು ಮತ್ತೆ ಕಟ್ಟಲು ಬಯಸುತ್ತಿದೆ. ಅದಕ್ಕೆ ಈ ನಿಧಿಯನ್ನು ಕಂಡುಹಿಡಿಯಬೇಕೆಂದು ಅವರು ನಂಬಿರಬಹುದು. ಇದು ಹೆರ್ಮೋನ್ ಬೆಟ್ಟದ ಕಥೆಯ ಆರಂಭ. ಇಲ್ಲಿ ಏನು ಮರೆಯಾಗಿದೆ? ಹಾರೂತ್ ಮಾರೂತ್ ಜ್ಞಾನವೇ? ಸುಲೈಮಾನ್ ನಬಿಯ ನಿಧಿಯೇ? ಅಥವಾ ಅನುನ್ನಾಕಿಯ ಅವಶೇಷಗಳೇ? ಇಸ್ರೇಲ್ ಏನನ್ನು ಹುಡುಕುತ್ತಿದೆ? ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯಲು ಒಟ್ಟಿಗೆ ಪಯಣವನ್ನು ಮುಂದುವರಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.